ಚಾನಲ್ ಹೇಳಿದ್ದೀನಿ, ಹೌಸ್ ಕಮಿಟಿ ಮಾಡಲಿಕ್ಕೆ ಬರೋದಿಲ್ಲ. ಕಾರಣ ಇಡೀ ಹೌಸ್ ಇಬ್ಬರು ಇಂಡಿಪೆಂಡೆಂಟ್ಸ್ ಬಿಟ್ಟು 3 ಪಾರ್ಟಿಗಳಿಗೆ ಸೇರಿದ್ದಾಗಿದೆ. ಮೆಂಬರ್ಸು ಪಾರ್ಟಿ ಲೈನ್ಸ್ ಮೇಲೆ ಸ್ಟ್ಯಾಂಡ್ ತಗೊಂಡಾಗ ನ್ಯಾಯ ಸಾಬೀತು ಮಾಡೋಕ್ಕೆ ಆಗೋದಿಲ್ಲ. ಜುಡಿಷಿಯಲ್ ಎನ್ಕ್ವೈರಿ ಒಂದನೇದು ಬಹಳ ವಿಳಂಬ, ಎರಡನೇದು ಇದು ಕ್ರಿಮಿನಲ್ ಸ್ವರೂಪದ ಆರೋಪ. ದುಡ್ಡು ತಗೊಂಡಿದ್ದೀನಿ ಅಂತ ಹೇಳೋದು, ಅಬೆಟ್ ಮಾಡೋದು, ಒಂದು ಸರ್ಕಾರನ ನಾವು ಅಸ್ಥಿರಗೊಳಿಸ್ತೀವಿ ಅಂತ ಹೇಳೋದು, ಇದೆಲ್ಲ ಕ್ರಿಮಿನಲ್ ಸ್ವರೂಪದ ಆರೋಪಗಳು. ಜುಡಿಷಿಯಲ್ ಎನ್ಕ್ವೈರಿಗೆ ಕ್ರಿಮಿನಲ್ ವಿಚಾರಣೆಯನ್ನು ಮಾಡಿ ಪನಿಷ್ಮೆಂಟ್ಸನ್ನು ಪ್ರೊನೌನ್ಸ್ ಮಾಡೋಕ್ಕೆ ಅವಕಾಶ ಇಲ್ಲ. ಅದಕ್ಕೆ ರೆಗ್ಯುಲರ್ ಕೋರ್ಟ್ಸ್ ಇದ್ದಾವೆ, ಸ್ಪೆಷಲ್ ಕೋರ್ಟ್ಸ್ ಇದ್ದಾವೆ, ಅವ್ರು ಮಾಡ್ತಾರೆ. ಈಗ ಒಂದು ವೇಳೆ ಫಾರೆನ್ಸಿಕ್ ಟೆಸ್ಟು ಕನ್ಫರ್ಮ್ ಆಗಿ ಇಂಥವ್ರೆ ಅಂತ ಹೇಳಿ ಅವರು ಒಂದು ವೇಳೆ ಸದನದ ಸದಸ್ಯರು ಆಗಿದ್ದರೆ ಅವಾಗ ಜುಡಿಷಿಯಲ್ ಎನ್ಕ್ವೈರಿ ಏನು ಮಾಡೋದು? ಶಿಫಾರಸು ಮಾಡ್ತಾ ಕೂತಿರೋದು. SIT ಆದರೆ ಕೂಡಲೇ ಅವ್ರ ಮೇಲೆ ಕ್ರಮ ಜರುಗಿಸ್ತಾರೆ. ಇದು ಅರ್ಥ ಮಾಡ್ಕೊಳ್ಬೇಕು. SIT ತನಿಖೆ ಆದರೂ ಕೂಡ ದೂರುದಾರರೇ ತಾವಾಗಿರೋದ್ರಿಂದ ವರದಿನೂ ತಮಗೆ ಸಲ್ಲಿಸ್ತಾರೆ. ನನಗೆ ಸಲ್ಲಿಸೋದಿಲ್ಲ, ವರದಿ ನನಗೆ ಸಲ್ಲಿಸೋದಿಲ್ಲ, ವರದಿ ಪಬ್ಲಿಕ್ ಮಾಡ್ತಾರಷ್ಟೇ. ಇನ್ನೊಂದು ಸರ್, ಪ್ರಕರಣದಲ್ಲಿ ಸ್ವತಃ CM ಕುಮಾರಸ್ವಾಮಿ ಅವರ ಹೆಸರು ಸಹಿತ ಕೇಳಿಬರೋ ಹಿನ್ನೆಲೆಯಲ್ಲಿ ಒಂದು ವೇಳೆ SIT ಕೊಟ್ಟಿದ್ದೇ ಆದ್ರೆ ಅವ್ರನ್ನ ಹೇಗೆ ವಿಚಾರಣೆಗೆ ಒಳಪಡಿಸ್ತಾರೆ? ಯಾರನ್ನ ಬೇಕಾದ್ರೂ ಈ ದೇಶದಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ಬೋದು. ಅದಕ್ಕೆ ನಿಮ್ಮ ವಾದ ಇದೆಯಲ್ಲ, ಅದಕ್ಕೆ ಅರ್ಥನೂ ಇಲ್ಲ, ಕೊನೆನೂ ಇಲ್ಲ. ಇಲ್ಲ, ಬಿಜೆಪಿ ಅವರು ಹೇಳುವ ಎಲ್ಲ ಕಾಲಕ್ಕೂ ಚುನಾವಣೆಗಳು ನಡೀಲೇಬೇಕು, ಒಬ್ಬರು ಸರ್ಕಾರ ಮಾಡಬೇಕು, ಇನ್ನೊಬ್ರು ಪ್ರತಿಪಕ್ಷದಲ್ಲಿ. ಪ್ರತಿ ಸರ್ಕಾರ ಬಂದಾಗಲೂ ಕೂಡ ಒಂದು ವಿಚಾರಣೆಗೆ ನಾವು ಏರ್ಪಾಟ್ ಮಾಡ್ತೀವಿ ಅಂದರೆ ಪ್ರತಿಪಕ್ಷ ಸರ್ಕಾರ ನಿಮ್ಮದು ಅಧಿಕಾರ ಏನದು ಕಲ್ಪನೆ ಏನು? ಡೆಮಾಕ್ರಸಿಯನ್ನು ಅರ್ಥ ಮಾಡ್ಕೋಬೇಕು. ಎಕ್ಸಿಕ್ಯೂಟಿವ್ ಈಸ್ ಡಿಫರೆಂಟ್, ಜುಡಿಷರಿ ಈಸ್ ಡಿಫರೆಂಟ್, ಬ್ಯೂರೋಕ್ರಸಿ ಈಸ್ ಡಿಫರೆಂಟ್. IAS ಮಾಡ್ಕೊಂಡು ಬಂದವರು, IPS ಮಾಡ್ಕೊಂಡು ಬಂದವರು, ಅಥವಾ ಸ್ಟೇಟ್ ಸಿವಿಲ್ ಸರ್ವಿಸಸ್ ಪಾಸ್ ಮಾಡ್ಕೊಂಡು ಬಂದವರು, ಅವ್ರಿಗೆ ಟ್ರೈನಿಂಗ್ ಇರಲ್ವಾ? ಏನು ಮಾಡಬೇಕು, ಏನು ಮಾಡಬೇಕು? ಚೀಫ್ ಮಿನಿಸ್ಟರ್ ಕತೆ ಹಿಂಗೆ ಮಾಡಪ್ಪ, ಇವನ್ನೆಲ್ಲ ಬರೆದು ಬಿಡಿದ್ರೆ ಬಂದು ಬಿಡ್ತಾರೆ. ಹುಡುಗಾಟನೇ. ಯಾಕೆ ಈ ಥರ ಮಾತಾಡ್ತಾರೆ? ನಮ್ಗೆ ಅಷ್ಟು ಪ್ರಬುದ್ಧತೆ ಇಲ್ವಾ? ಹಾಗೆಲ್ಲ ಯಾರು ಮಾಡೋಕ್ಕೂ ಆಗೋದಿಲ್ಲ, ಮಾಡಿದ್ರೆ ಆಫೀಸರ್ಸ್ ಸ್ವೀಕಾರನೂ ಮಾಡೋದಿಲ್ಲ. ಕಾಂಗ್ರೆಸ್ನ 4 ಜನ ಶಾಸಕರಿಗೆ ಅಮಾನತು ಮಾಡಬೇಕು ಅಂತ ಎಲ್ಲ ಕೇಳಿದ್ದೆ ಕೇಳ್ತಾ ಇದ್ರಿ. ಅಸೆಂಬ್ಲಿಗೆ ಹೋಗ್ಬೇಕು ನಾನು. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ತಪ್ಪು ತಿಳ್ಕೊಳ್ಳಲ್ವಾ? ಅಸೆಂಬ್ಲಿ ನಾನು 11 ಗಂಟೆಗೆ ಬೆಲ್ ಹಾಕ್ತೀನಿ ಅಂತ ಹೇಳಿ ನಾ ಇಲ್ಲಿ ಕೂತ್ಕೊಂಡು ನಿಮ್ಮ ಜೊತೆಗೆ ಚರ್ಚೆ ಅವ್ರು ಕೇಳ್ತಾರೆ ಸರ್, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಆಮೇಲೆ ಯಾವ ಬೇಕಾದ್ರೂ ತನಿಖೆಗೆ ಹೋಗ್ಲಿ ಅಂತ ಒಂದು ಅವ್ರು ಯಾರು ರಾಜೀನಾಮೆ ಏನಾದರೂ ತಗೊಳ್ಳಿನಪ್ಪ, ನನಗೆ ಸಂಬಂಧ ಇಲ್ಲ. ನನ್ನ ಹೆಸರು ಅದರಲ್ಲಿ ಮೆನ್ಷನ್ ಆಗಿದೆ. ನಾನು ಈ ಕಸದ ಬುಟ್ಟಿ ಹೊತ್ಕೊಂಡು ತಿರುಗಕ್ಕೆ ಆಗೋದಿಲ್ಲ. ದಯಮಾಡಿ ಶೀಘ್ರಗತಿಯಲ್ಲಿ ಮುಗಿಸಿ ಅಂತ ಹೇಳಿ ಅರ್ಜಿ ಕೊಟ್ಟಿದ್ದಾರೆ. ಅರ್ಜಿ ನನ್ನ ಹತ್ರ ಇದೆ. ಅದು ದೊಡ್ಡ ಪುಸ್ತಕ, ಸುಮಾರು 100 ಪುಟಕ್ಕೂ ಜಾಸ್ತಿ ಇದೆ. ಸೆಷನ್ಸ್ ಮುಗಿದ ಮೇಲೆ ನಾನು ಕೂತ್ಕೊಂಡು ಅದನ್ನು ಓದಿ ನಮ್ಮ ಆಫೀಸರ್ಸ್ ಸಲಹೆ ಪಡ್ಕೊಂಡು ಅಡ್ವೊಕೇಟ್ ಜನರಲ್ ಅವ್ರ ಹತ್ರ ಚರ್ಚೆ ಮಾಡಿ ಪಕ್ಷಾಂತರ ನಿಷೇಧ ಮಸೂದೆ ಕಾನೂನು ಏನಿದೆ ಅದರ ಅನ್ವಯ ಮುಂದೆ ಏನು ಕ್ರಮ ಅಗತ್ಯ ಬಿದ್ದರೆ ಅದ್ರ ಪ್ರಕಾರ ಅದನ್ನೇ ಹೇಳ್ತಿದ್ದೀನಲ್ಲ ನಾನು. ಐ ಕಾಂಟ್ ಬಿ ಡಿಸ್ಕ್ಲೋಸಿಂಗ್ ಯು. ನಾನು ವಿತೌಟ್ ಚರ್ಚೆನ ಮಾಡಿದೆ ಹೆಂಗೆ ಮಾಡಲಿ? ನಾನೇನು ಹಿಟ್ಲರ? ಸರ್, ಗಣೇಶ್ ಅವರ ಪ್ರಕರಣ ವಿಚಾರವಾಗಿ ಏನಾದರೂ ನಿಮ್ಮ ಹತ್ರ ಮಾಹಿತಿ? ಅಂದರೆ ಸಂಬಂಧನೇ ಇಲ್ಲ. ಒಂದು ವೇಳೆ ಅವರಿಗೆ ಏನಂದರೆ ಅರೆಸ್ಟ್ ಮಾಡುವಂಥ ಸಂದರ್ಭ ನನಗೇನು ಸಂಬಂಧ? ಪೊಲೀಸ್ ಆಫೀಸರ್ಸು ದೇ ಕ್ಯಾನ್ ಪ್ರೊಸೀಡ್. ನಿಮ್ಮ ಮಾಹಿತಿ ಕೊಡಬೇಕಾ ಅಥವಾ ಹೇಗೆ ಅಂತ ಹೇಳಿದ್ನಲ್ಲ. ಇದಕ್ಕೆ ಮೊದಲು ಭಾಳ ಜನರಿಗೆ ತಪ್ಪು ಕಲ್ಪನೆ ಇದೆ. ನೀವೆಲ್ಲ ಜರ್ನಲಿಸ್ಟು, ದಯಮಾಡಿ ಅರ್ಥ ಮಾಡಿಕೊಳ್ಳಿ. ಕೆಲವು ನಿರ್ದಿಷ್ಟ ಜವಾಬ್ದಾರಿಗಳನ್ನು ನಿರ್ವಹಿಸೋದಕ್ಕೆ ಒಬ್ಬರನ್ನು ಜನಪ್ರಾತಿನಿಧ್ಯ ಕಾಯ್ದೆ ಪ್ರಕಾರ MLA, MLC, MP ಅಂತ ಆಯ್ಕೆ ಮಾಡ್ತಾರೆ. ದೇಶದಲ್ಲಿರ್ತಕ್ಕಂಥ ಎಲ್ಲ ಕಾನೂನುಗಳು ಅವರಿಗೂ ಕೂಡ ಏಕರೀತಿಯಲ್ಲೇ ಅನ್ವಯಿಸುತ್ತೆ. ಒಬ್ಬ ಶಾಸಕನಾಗಿರ್ತಕ್ಕಂಥವನೋ ಮಂತ್ರಿ ಆಗಿರ್ತಕ್ಕಂಥವನೋ ಯಾವುದಾದ್ರೂ ಭಾರತೀಯ ದಂಡ ಸಂಹಿತೆ ಪ್ರಕಾರ ಒಂದು ಅಪರಾಧ ಎಸಗಿದ್ರೆ, FIR ಆಗಿದ್ದರೆ ಅವ್ರನ್ನ ಬಂಧನ ಮಾಡಬೇಕು ಅಂತ ಕಾನೂನು ಹೇಳಿದ್ರೆ ಯಾರು ಪರ್ಮಿಷನು ಬೇಕಾಗಿಲ್ಲ. ವಿಚಾರಣಾಧಿಕಾರಿ, ಇನ್ವೆಸ್ಟಿಗೇಷನ್ ಆಫೀಸರ್ ಕ್ಯಾನ್ ಅರೆಸ್ಟ್ ದ್ಯಾಮ್. ನಮಗೆ ಆಮೇಲೆ ಮೆಸೇಜ್ ಕಮ್ಯುನಿಕೇಟ್. ದಟ್ ಇಸ್ ದಿ ಪೊಸಿಷನ್. ಸ್ಪೀಕರ್ ರಮೇಶ್ ಕುಮಾರ್ ಅವರು ವಿಧಾನಸಭೆಗೆ ಹೋಗೋದಕ್ಕೂ ಮುನ್ನ
ಇಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, SIT ತನಿಖೆಗೆ ಹೇಳಿದ್ದೇನೆ, ಇಲ್ಲಿ ಪ್ರಮುಖವಾಗಿ ಸದನ ಸಮಿತಿಗೆ ನ್ಯಾಯಾಂಗ ತನಿಖೆಗೆ ಒಳಪಡಿಸುವುದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಸದನ ಸಮಿತಿ ಬಂದಂತಹ ಸಂದರ್ಭದಲ್ಲಿ ವಿಧಾನಸಭೆಯ ಒಳಗೆ ಇರುವಂತಹ ಅಂದ್ರೆ ಇಬ್ರು ಪಕ್ಷೇತರಿದ್ದಾರೆ, ಮತ್ತೊಂದ್ ಕಡೆ ಕಾಂಗ್ರೆಸ್, JDS, ಬಿಜೆಪಿಯವರು, ಆಯಾಯ ಪಕ್ಷದವರು ಆ ಪಕ್ಷದ ಮೇಲೆ ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಾಗ ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ರೆಕಾರ್ಡ್ ಮಾಡೋದಕ್ಕೆ ಅಂತೇಳಿ ಯಾರು